ಸೊ ಗೈಸ್, ವಿನಯ್ ಬರ್ದಿರೋದು ಲೆಟರ್ ಇದು ನಾನು ತೆಗಿತೀನಿ. ಇಟ್ಕೊ. ಓ 3 ಪೇಜ್. ಸಾರಿ ಚಿನ್ನಮ್ಮ. ಗೈಸ್, ಇದು ಓದ್ಬೇಕಂದ್ರೆ ತುಂಬಾನೇ ಟೈಮ್ ಬೇಕು ಗೈಸ್. ಈಗಲೂ ಇದಾವೆ ಲೆಟರ್ಗಳು ನಾವು ಬರ್ದಿರೋದು. ಮೂರು ಪೇಜ್ ಲೆಟರ್ ಬರ್ದವನೆ ನನಗೆ. ಅದೇ ನಾನು ಹೇಳಿದ್ನಲ್ಲ, ನೀನ್ ನನಗೆ ಬೇಡ, ನೀನ್ ಸಹವಾಸ ಬೇಡ, ಅದಕ್ಕೆ ರೆಸ್ಪಾನ್ಸ್ ಯಾವ್ದಿಲ್ಲ. ಮೈಕ್ ಇಟ್ಕೊಂಡು ಮಾತಾಡೋ. ನಾನು ಬರೀ ಎರಡೆರಡು ಲೈನ್ 3 ಲೈನ್ ಬರ್ದು ಕಳ್ಸಿ, ಅದಕ್ಕೂ ಜಗಳಾಡೋಳು. ನಾನು ಮಾತ್ರ 2 ಪೇಜ್ ಬರ್ಕೊಡ್ತೀನಿ. ಸುಳ್ಳು ಹೇಳ್ಬೇಡ ಚಿನ್ನಮ್ಮ, ಅದಕ್ಕೆ ರೆಸ್ಪಾನ್ಸ್ ಲೆಟರ್ ತಾನೇ ಇದು. ಅದೇ ಗೈಸ್, ನಾನು ನಿನ್ ಸಹವಾಸ ಬೇಡ ಬಿಟ್ಬಿಡ್ತೀನಿ ನಾನು ಅಂತ ಹೇಳನಲ್ಲ, ಅದಕ್ಕೆ ರೆಸ್ಪಾನ್ಸ್ ಬರ್ದಿರೋದು. ಅಲ್ಲ ಗೈಸ್, ಇದ್ರ ಫೋಟೋ ಹಿಡ್ದು ನಾನು ಇದು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಹಾಕ್ತೀನಿ. ಬೇವಸ್ಸಿ ಕರ್ಪಿ, ಲವ್ ಯು ಜಾಸ್ತಿ. ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತಾ ಅಂತ ನಾನು ಈ 2 ಮಾತನ್ನ ಮುಗಿಸ್ತೀನಿ. 2 ಮಾತಂತೆ, 3 ಪೇಜ್ ಬರ್ದವನೆ, 2 ಮಾತು ಮುಗಿಸ್ತಾ ಇದ್ದೀನಿ ಅಂತ ಲಾಸ್ಟಲ್ಲಿ ಬರ್ದವನೆ. ಧನ್ಯವಾದಗಳು. ಏನೇನೆಂದು ಮುಗಿಸ್ತಾ ಇದ್ದೀನಿ. ಮಾತಾಡಲು ಅವಕಾಶ ಮಾಡಿಕೊಟ್ಟ ಶಿಲ್ಪಾ ಅಲಿಯಾಸ್ ಕರ್ಪಿ ಬೇವರ್ಸಿಗೆ ಧನ್ಯವಾದಗಳು. ಮತ್ತು ನಿಂದು ಇನ್ಸ್ಟಾಗ್ರಾಮ್ ಐ ಡಿ ಏನಾಯಿತು ಹೇಳು. ಇವಾಗ ಇನ್ಸ್ಟಾ ಐ ಡಿನೇ ಡಿಲೀಟ್ ಆಗಿದೆ, ಯಾರು ಮಾಡಿದ್ದು? ಆವಾಗ ಇನ್ಸ್ಟಾ ಐ ಡಿ ಡಿಲೀಟ್ ಮಾಡಿದ್ರು ನಮ್ಮಪ್ಪ. ನನ್ನ ಫಸ್ಟ್ ಐ ಡಿ 1K ಫಾಲೋವರ್ಸ್ ಇದ್ದರು. ಆವಾಗ ಆ ಐ ಡಿ ಡಿಲೀಟ್ ಮಾಡಿಸಿದ್ರು, ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಅಂತ ಅಪ್ಪಂಗೆ ಗೊತ್ತಾಗಿ ಡಿಲೀಟ್ ಮಾಡಿಸಿದ್ರು. ಅಪ್ಪ ಡಿಲೀಟ್ ಮಾಡಿಸಿದ್ರು. ಯುವರ್ ಫೇತ್ಫುಲಿ ಶಿಲ್ಪಾ ವಿನಿ ಸಿನ್ಸ್ 11th ಮಾರ್ಚ್ 2020. ನಮ್ಮ ಲವ್ ಸ್ಟಾರ್ಟ್ ಆಗಿದ್ದ ಡೇಟ್ ಅದು 11th ಮಾರ್ಚ್. ಪ್ರಪೋಸ್ ಮಾಡಿದ್ದ ಡೇಟ್ ಗೈಸ್. ಇದನ್ನ ನಾನು ಫೋಟೋ ಹಿಡಿದು ಯೂಟ್ಯೂಬಲ್ಲಿ ಪೋಸ್ಟ್ ಹಾಕ್ತೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಲೆಟರ್ಸ್ ಎಲ್ಲ ಈ ಥರ ಹೋಗ್ತಾಯಿತ್ತು ಬರ್ತಾಯಿತ್ತು. ಆಮೇಲೆ ಒಂದು ದಿವಸ ನನ್ನ ತಂಗಿ ಲೆಟರ್ ತೊಗೊಂಡು ಹೋಗ್ತಾ ಇದ್ದಿದ್ದು ಗೊತ್ತಾಯಿತು ನಮ್ಮ ಅಮ್ಮಂಗೆ. ಅಂದರೆ ಅವಳು ಇಲ್ಲಿ ಸೊಂಟದಲ್ಲಿ ಇಟ್ಕೊಂಡು ಬಚ್ಚಿಕೊಂಡು ಹೋಗ್ತಾ ಇದ್ಲು. ಏನದು ಸೊಂಟದಲ್ಲಿ ಬಾಯಲ್ಲಿ ಅಂತ ನಮ್ಮ ಅಮ್ಮ ಕರೆದ್ಬಿಟ್ಟು ಎಲ್ಲ ಚೆಕ್ ಮಾಡಿ ಒಂದು ರೌಂಡು ಗೊತ್ತಾಯಿತು ನನ್ನ ತಂಗಿ ಹತ್ರ ಲೆಟರ್ ಐತೆ ಅಂತ. ಆಮೇಲೆ ನಮ್ಮಪ್ಪಗೆ ಫೋನ್, ಬಾಯಲ್ಲಿ ನಿನ್ನ ಮಗಳು ಮತ್ತೆ ಶುರು ಹಚ್ಕೊಂಡೋಳೆ ಅಂತ. ನಮ್ಮಪ್ಪ ಬಂದು ಒಂದೇ ಮಾತು, ಇರಂಗಿರೋ ಇರು, ಇಲ್ಲಾಂದರೆ ಹೋಗು, ಅಷ್ಟೇ. ಬಂದು ನಾನು ಸೀದಾ ಅಯ್ಯೋ ನೀನು ಯಾರು ಬೇಕು ಅಂತ ಹೋದೆ. ನಮ್ಮಮ್ಮ ಮುಂದೆನೇ ಕೂತಿದ್ರು. ಅಂದರೆ ನಾನು ಬರೋದು ನನ್ನ ತಂಗಿ ಮೋನಿ ನಿಶಾ ಇಬ್ಬರು ನೋಡಿದ್ರು. ಅವರು ಸ್ವಲ್ಪ ತಡೆದ್ರು, ನಾನು ಅಂದರೂ ಬಂದ್ಬಿಟ್ಟೆ. ಆಮೇಲೆ ನಮ್ಮಮ್ಮಂಗೆ ಗೊತ್ತಿತ್ತು ನಾನು ಹೋಗ್ತೀನಿ ಅಂತ, ಆದರೂ ನಮ್ಮಮ್ಮ ಏನೂ ತಡೆಯೋಕ್ಕೆ ನೋಡಿಲ್ಲ. ಸೊ ಬಂದು ವಿನಯ್ ಕಾಲ್ ಮಾಡಿದೆ. ವಿನಯ್ ಅದೆಲ್ಲೋ ಏನೋ ಮಾಡಕ್ ಹೋಗಿದ್ದ, ಅದನ್ನ ತಪ್ಪಿಸ್ಬಿಟ್ಟು ಎಣ್ಣೆ ಹೊಡೆಯೋ ಜೊತೆ ಇನ್ನೇನೋ ಮಾಡಕ್ ಹೋಗಿದ್ದ. ಅದೆಲ್ಲ ಏನಿಲ್ಲ, ಸುಮ್ಮನೆ ಎಣ್ಣೆ ಹೊಡಿತಿದ್ದೆ ಅಷ್ಟೇ. ಹೋಗಿದ್ದ. ಕಾಲ್ ಮಾಡಿ ಈ ಥರ ಬಂದ್ಬಿಟ್ಟಿದ್ದೀನಿ ಬಾ ವಿನಯ್ ಅಂತ ಕರೆದೆ. ಆಮೇಲೆ ವಿನಯ್ ಹೇಳ್ತಾನೆ, ಏನು ಹೇಳ್ತಾನೆ ಆಮೇಲೆ? ಅದೇ ಹುಡುಗರು ಭಾಳ ಗೊತ್ತಲ್ಲ ನಿಮಗೆ. ಯಾವ್ದೋ ಮನೇಲಿ ಕೂತಿದ್ದೀನಿ ಗೈಸ್, ಇವ್ನು ಬರಬೇಕು ತಾನೆ ಬೇಗ. ಮಾತಾಡು. ಇವಾಗ ಅರ್ಜೆಂಟಾಗಿ ಮಚ್ಚ 50 ರೂಪಾಯಿ ಹಾಕು ಅಂದ್ರೇನೆ ನಮ್ಮ ಹತ್ರ ಕಾಸಿರಲ್ಲ. ನೀನು ಫೋನ್ ಮಾಡಿ ಮದುವೆ ಆಮೇಲೆ ಏನಾಯ್ತಂದ್ರೆ, ಒಬ್ಬ ಗುಂಡ ಅಂತ ಇದ್ದಾನೆ, ಅವ್ನ ಕೈಲಿ ಫೋನ್ ಮಾಡಿಸಿ ಎಲ್ಲ ಮಾಡಿಸಿ ಕರ್ಸ್ದೆ ಇವ್ನ ವಿನಯ್ನ. ಈ ಥರ ಬಂದ್ಬಿಟ್ಟಿದ್ದೀನಿ ವಿನಯ್ ಬಾ ಹೋಗೋಣ ಅಂತಂದ್ರೆ, ಇವನು ಇನ್ನೊಂದು 4 ಜನಕ್ಕೆ ಫೋನು, ಅಣ್ಣ ಈ ಥರ ಬಂದ್ಬಿಟ್ಟವಲ್ಲ ಅಣ್ಣ ಅಂತ. ಅವರೆಲ್ಲ ಬಂದು ಇಲ್ಲ ಇವಾಗ ಬೇಡ 1ನೇ ತಾರೀಕು ಬಾ ಅಂತ. ಅದೇನಿದ ನಮ್ಮಪ್ಪನ ಮನೆಗೆ ಹೋಗಿ ಮತ್ತೆ ಈಚೆ ಕಡೆ ಬರಕ್ಕೆ ನಾನು 1ನೇ ತಾರೀಕು ಬಾ ಸಂಬಳ ಆಗುತ್ತೆ ಅಂತೆ. ಅವಾಗ ದುಡ್ಡು ಇರ್ಲಿಲ್ವಲ್ಲ, 1ನೇ ತಾರೀಕು ಬಾ ಸಂಬಳ ಆಗುತ್ತೆ ಅಂತ ಹೇಳಿ ಕಳ್ಸಿದ್ರು. ನಾನು ಇವನು ಬಂದ ಬಿಟ್ಟು ಬರೋಕ್ಕೆ ಒಂದಷ್ಟು ದೂರ ಬಿಟ್ಟೋದ. ನಾನು ಆಮೇಲೆ ಮನೆಗೆ ಹೋಗಲಿಲ್ಲ, ನಾನು ಸತ್ತೋಗ್ತೀನಿ ಅಂತ ಈ ಕಡೆ ಬಂದೆ. ಆದರೆ ಸತ್ತೋಗ್ಲಿಲ್ಲ. ಇಲ್ಲಿ ಬಂದು ಮತ್ತೆ ದೊಡ್ಡವ್ರ ಹತ್ರಕ್ಕೆ ಹೋದೆ. ನಾನು ದೊಡ್ಡವ್ರ ಅಂತಲೇ ಅನ್ಕೋಬೇಕು ನಮ್ಮ ಲೈಫಲ್ಲಿ, ಅವರಲ್ವಾ. ದೊಡ್ಡವ್ರ ಹತ್ರಕ್ಕೆ ಹೋದ್ವಿ. ಅವ್ರೇನಂದ್ರು, ಇವನನ್ನು ಕರೆಸಿ ಲವ್ ಮಾಡಿದ್ದೀರಾ, ಯಾಕೆ ಮದುವೆ ಆಗಲ್ಲ, ಏನೇನೋ ಮಾತಾಡಿ. ಆಮೇಲೆ ಇವ್ರ ಅಪ್ಪನ ಹತ್ರಕ್ಕೂ ಹೋದ್ರು. ಇವರಪ್ಪ ಸೇರಿಸಲ್ಲ, ನಾನು ಮನೆಗೆ ಸೇರಿಸಲ್ಲ ನಾನು, ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು ವಿನಯ್, ನೈಟ್ ಮಳೆ ಬರ್ತಾಯಿತ್ತು. ನಾವು ಮನೆ ಬಿಟ್ಟು ಊರು ಬಿಟ್ಟು ಹೋಗೋವಾಗ ನೈಟ್ ಔಟ್ ಹೋದ್ವಿ ಜಾಲಿಯಾಗಿ. ನನ್ನ ತಂಗಿದು ಅದ್ರ ಜೊತೆ ಬಟ್ಟೆ ಹಾಕೊಂಡು ಬಟ್ಟೆ ಎಲ್ಲ ತುಂಬಿಸ್ಕೊಂಡು ಬಂದಿದ್ದ. ಇವ್ರ ತಂಗಿದು ನನಗೆ ಬಟ್ಟೆ, ನಾನು ಏನು ಚಿನ್ನದ ವಾಲೆ ಕೂಡ ಇಟ್ಕೊಂಡ್ಬಂದಿರಲಿಲ್ಲ ನಮ್ಮ ಮನೆಯಿಂದ. ನಾನು ಬಟ್ಟೆ ಕೂಡ ತುಂಬಿಸ್ಕೊಂಡು ಎಲ್ಲ ಇವೊಂದೊಂದೇಳು ಜೊತೆ ಬಟ್ಟೆ ಇಟ್ಕೊಂಡು ಹೊರಟು 1 ದಿವಸ ಮದುವೆ ಆಗ್ದಾರೆ ಹಂಗೆ ಇದ್ವಿ. ಇವಾಗ ಮದುವೆ ಆಗೋವರೆಗೂ ಈ ಸ್ಟೋರಿ ಹಾಕೋಣ, ಮದುವೆ ಆದಮೇಲೆ ಏನಾಯ್ತು ಅಂತ ಇನ್ನೊಂದು ಹಾಕೋಣ. ಸೊ 1 ದಿವಸ ಮದುವೆ ಆಗ್ದಾರ ಇದ್ವಿ. ಆಮೇಲೆ ಅಪ್ಪ ಫೋನ್ ಮಾಡಿದ್ರು ನನಗೆ,
ಇವ್ರ ಫ್ರೆಂಡ್ ಇದ್ದಾರೆ, ಅವ್ರ ಫ್ರೆಂಡ್ ಕಡೆಯಿಂದ ನನಗೆ ಕಾನ್ಫರೆನ್ಸ್ ಹಾಕ್ಸಿದ್ರು. ಏನಂತ ಅಂದರು ಅಂದರೆ, ಏನಮ್ಮ ಏನು ಸಮಾಚಾರ ಹಿಂಗೆ ಕೇಳಿದ್ರು, ಏನು ಮಾಡ್ಬೇಕು ಅಂದ್ಕೊಂಡು. ನಾನು ಹೇಳಿದೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ನೀನು ಮದುವೆ ಆದರೆ ನಮ್ಮ ಮನೆ ಕಾಲಿಕ್ಕಂಗಿಲ್ಲ ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಎಮೋಷ್ನಲ್ ಆದೆ ಅವಾಗ. ಆಮೇಲೆ ಸರಿ ಆಯಿತು ಅಂತಂದೆ. ಇಲ್ಲಿವರೆಗೂ ಅವ್ರ ಮನೆ ಕಾಲಿಕ್ಕಿಲ್ಲ. ಆಮೇಲೆ ಪೊಲೀಸ್ ಕೂಡ ಕಾಲ್ ಮಾಡಿದ್ರು ಅವತ್ತಿನ ದಿವಸನೇ ಅಲ್ವಾ ವಿನಯ್? ಏನಂದ್ರು ಕಾಲ್ ಮಾಡಿ? ಎಲ್ಲಿದ್ದೀರಪ್ಪ ಬಪ್ಪ ಇಲ್ಲಿ ಸ್ಟೇಷನ್ಗೆ ಅಂದರು. ಏನಕ್ಕೆ ಸರ್ ಬಂದರೆ ಏನು ಮಾಡ್ತೀರಾ? ಮದುವೆ ಆಗಿಲ್ಲ, ಏನು ಮದುವೆ ಆಗಿದೆಯಾ ಅಂತ ಕೇಳಿದ್ರು. ಹ್ಞೂ ಸರ್ ಮದುವೆ ಮದುವೆ ಆಗಿದೆ ಅಂತ ಕೇಳಿದ್ಕೆ ಮದುವೆ ಆಗಿದೆ ಅಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಸರ್ 1-2 ದಿವಸ ಬಿಟ್ಟು ಬರ್ತೀವಿ. ಆದರೆ ನಾವು ಧರ್ಮಸ್ಥಳದಲ್ಲಿ ಇಲ್ಲ, ನೆಲಮಂಗಲದ ಚಪ್ಪಾರು ಹೊಡಿತಾ ಇದ್ವಿ. ಆಮೇಲೆ 2 ದಿವಸ ಆಯಿತು, ಹೋಗಿ ನೈಟು ನಮ್ಮ ಅಣ್ಣ ಎಲ್ಲ ಕಳಿಸಿ ಹೋಗಿ ಮದುವೆ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಲ್ಲಿಗೆ ಇಲ್ಲಿಂದನೇ. ಮದುವೆ ಆಗಿಬಿಟ್ಟು ಇನ್ನೇನು ಬೆಳಗ್ಗೆ ಸ್ಟೇಷನ್ ಹತ್ರ ಹೋಗಬೇಕು. ಹೋದ್ವಿ. ಹಂಗೂ ನನಗೆ ಭಯ ಅಂದರೆ ಭಯ ಸ್ಟೇಷನ್ ಹತ್ರ. ಭಯ ಅಂದರೆ ಫ್ರೆಂಡ್ಸ್ ಅವತ್ತು ಎಲ್ಲಿ ನಮ್ಮನ್ನ ಇಬ್ಬರನ್ನು ದೂರ ಮಾಡಿಬಿಡ್ತಾರೋ, ಮತ್ತೆ ತಾಳಿಯೆಲ್ಲ ಎಲ್ಲಿ ಕಿತ್ತಾಕ್ಬಿಡ್ತಾರೋ. ನನಗಂತೂ ಫುಲ್ಲು ಡಗ್ 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 ಅಂತಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ. ಆದರೆ ಪೊಲೀಸ್ ಸ್ಟೇಷನ್ ಮೇಲೆ ಹೋದಾಗ ಎಲ್ಲ ನಾರ್ಮಲ್ ಆಗಿತ್ತು. ಅವ್ರಂದ್ರು ನೀವೇನು ತಪ್ಪೇ ಮಾಡಿಲ್ಲ ಕಣ್ರು, ಏಜ್ ಆಗೈತೆ, ಮದುವೆ ಆಗಿದ್ದಾರೆ, ಲವ್ ಮಾಡಿದ್ದಾರೆ. ನಾವಿಬ್ಬರು ಏನು ಬೇರೆ ಕ್ಯಾಸ್ಟು ಅಲ್ಲ ಗೈಸ್, ಒಂದೇ ಕ್ಯಾಸ್ಟು, ಒಂದೇ ಇದು, ಎಲ್ಲ ಒಂದೇ. ಏನೋ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ನಮ್ಮ ಅಪ್ಪಂಗೂ ಇಷ್ಟ ಇಲ್ಲ, ಇದುವರೆಗೂ ಅವ್ರು ಕರೆದಿಲ್ಲ. ಆಮೇಲೆ ಪೊಲೀಸ್ ಅವರು ಕೂಡ ಹೇಳಿದ್ರು ಈ ಥರ. ಆಮೇಲೆ ಅವರು ಕೂಡ ಸ್ವೀಟ್ಸ್ ಕೇಳಿದ್ರು, ಮದುವೆ ಆಗಿರೋ ಸ್ವೀಟ್ಸ್ ಕೂಡ ಕೊಡ್ಸಿ. ಆಮೇಲೆ ಅಪ್ಪನೂ ಬಂದಿದ್ದೆ ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಕೊಟ್ಟಿದ್ದೆ ನಮ್ಮಪ್ಪ ಅಲ್ವಾ. ಏನೋ ಕಂಪ್ಲೇಂಟ್ ಗೊತ್ತಾ? ಮಿಸ್ಸಿಂಗ್ ಕೇಸಲ್ಲಿ ನನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಮಿಸ್ಸಿಂಗ್ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಮತ್ತೆ ಇನ್ಯಾವ ಕಂಪ್ಲೇಂಟ್ ಕೊಟ್ಟಿದ್ದು? ಅದು ಕಿಡ್ನಾಪ್ ಕೇಸೇನಾ? ನನ್ನ ಮೇಲೆ ಕೊಟ್ಟಿದ್ದು ಈ ಥರ ಹೋಗಿದ್ದಾರೆ, ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ ಅಂತ. ಹಾಂ ಕರೆಕ್ಟು. ಆಮೇಲೆ ಅಪ್ಪನೂ ಬಂದಿದ್ರು. ನನಗೆ ಅಪ್ಪನ ನೋಡಿದ ತಕ್ಷಣ ನನ್ನ ಕತ್ತಲ್ಲಿ ತಾಳಿ ಐತೆ, ಅಪ್ಪ ನನ್ನ ನೋಡ್ತಾನೆ ಇಲ್ಲ. ಫುಲ್ಲು ಕಣ್ಣು ಹೆಂಗತ್ತೆ ಅಂದರೆ ಪೊಲೀಸ್ ಮುಂದೆನೆ ಇವನು ಅಳ್ಬೇಡಿ ಕಣೆ ಚಿನ್ನಮ್ಮ ಅಂತ ಅಪ್ಪ ಬರೋವಾಗ ಏನೋ ತಂದಿದ್ರು. ಏನೋ ಚಿನ್ನಮ್ಮ? ಆ ಚೀಲ ಇನ್ನೂ ಐತೆ ನಮ್ಮ ಮನೇಲಿ. ಆ ಚೀಲ ಅವ್ರ ಅಪ್ಪ ನೆನಪಿಗೋಸ್ಕರ ಇಟ್ಕೊಂಡವಳಂಗೆ. ಚೀಲದ ತುಂಬ ಬಟ್ಟೆ ತುಂಬ್ಕೊಂಡು ಬಂದು ಕೊಟ್ಟಿದ್ರು ಗೈಸ್ ನಮ್ಮಪ್ಪ. ಹೆಸರಲ್ಲಿ ಅದೊಂದೇ ನಮ್ಮಪ್ಪ ಮಾಡೋದು ಹೆಲ್ಪ್ ಮಾಡಿದೆ. ನಾನು ಅನ್ಕೊಂಡಿದ್ದೆ ನಮ್ಮಪ್ಪ ಏನೋ ಅಷ್ಟು ನಮ್ಮಪ್ಪ ಇಕ್ಕಿರ್ಲಿಲ್ಲ. ನಮ್ಮಪ್ಪಂಗೆ ನನ್ನ ಕಂಡ್ರೆ ಇಷ್ಟ ಗೈಸ್, ನಮ್ಮಪ್ಪಂಗೆ ನನ್ನ ಕಂಡ್ರೆ ಇಷ್ಟ. ಏನು ಮಾಡೋಕ್ಕಾಗಲ್ಲ, ಟೈಮ್ ಏನೋ ಅಂತಾರಲ್ಲ ಹಂಗೆ. ಆಮೇಲೆ ಏನಾಯಿತು, ಮದುವೆ ಆಯಿತು, ಸ್ವೀಟ್ಸ್ ಎಲ್ಲ ಕೊಟ್ವಿ, ಬಂದ್ವಿ. ಆಮೇಲೆ ಪಾರ್ಕಿಗೆ ಹೋಗಿದ್ವಿ ನಾವು. ಅವಾಗ ನಾನು ಸ್ಟೋರೀಸ್ ಹಾಕಿದೆ, ಜಸ್ಟ್ ಮ್ಯಾರಿಡ್ ಅಂತ. ಅದಿನ್ನೂ ಐತೆ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ, ಯಾರೆಲ್ಲ ನೋಡಿಲ್ಲ ಚೆಕ್ ಮಾಡಿ. ಜಸ್ಟ್ ಮ್ಯಾರಿಡ್ ಅಂತ ಹೈಲೈಟ್ಸ್ ಹಾಕಿದೆ. ಅವಾಗ ಎಲ್ಲರಿಗೂ ಗೊತ್ತಾಯಿತು, ಈ ಥರ ಮದುವೆ ಆಗಿದ್ದಾನೆ ವಿನಯ್, ಲವ್ ಆ ಥರ ಅಂತೆಲ್ಲ ಗೊತ್ತಾಯಿತು. ಮದುವೆ ಆದಮೇಲೆ ಇಷ್ಟು ಟ್ರ್ಯಾಜಿಡಿ ನಾವು ನಮ್ಮ ಲೈಫಲ್ಲಿ ಅನ್ಬೋದು. ತುಂಬಾ ನೋವು ತಿಂದ್ಬಿಟ್ಟಿದ್ದೀವಿ. ನಾನಂತೂ ಇವನೇನೋ ಗೊತ್ತಿಲ್ಲ, ಇವನೇನು ಒಡ್ಸ್ಕೊಂಡಿಲ್ಲ ಬಿಡಿ ಆಯಿತು. ಇವನೇನು ಸ್ವಲ್ಪ ಮನ್ಸಿಗೆ ನೋವಾಗಿರುತ್ತೆ ಅಷ್ಟೇ ನನಗೆ. ನಾನಂತೂ ಎವ್ವಿ ಒದೆ ತಿಂದ್ಬಿಟ್ಟಿದ್ದೀನಿ. ಅದೇ ಯಾವುದು ರೌಡಿಗಳು ಹೊಡ್ಸ್ಕೊಂತಾರಲ್ಲ. ಹೌದು ಗೈಸ್, ಕರೆಕ್ಟ್. ಇನ್ನೇನು ಅಪ್ಪ ಅಮ್ಮ ಹೊಡೆಯೋದು, ಹಿಟ್ಟಿನ ಡಬ್ಬೆ ಮುರಿಯೋವರೆಗೂ. ಹಿಟ್ಟಿನ ಡಬ್ಬೆ ಅಂದ್ರೆ ಹಿಟ್ಟಿನ ಕೋಲ್ ಮುರಿಯೋವರೆಗೂ ಹೊಡಿತಾರೆ ಅಂದ್ರೆ ಎಷ್ಟಿರ್ಬೇಕು ಗೈಸ್. ಮೈ ಮೂಳೆ ಎಲ್ಲ ಮುರಿದೋಗ್ಬಿಟ್ಟು ಇವಾಗ ನೋವು ಬರ್ತಿತ್ತು ಮದ್ವೆ ಆದ್ಮೇಲೆ ನನಗೆ. ಅಷ್ಟು ಒದೆ ತಿಂದಿದ್ದೀನಿ ನಾನಂತೂ. ವಿನಯ್ ಅಂತೂ ಏನು ನೋವು ತಿಂದಿಲ್ಲ. ವಿನಯ್ ಅಂತೂ ಫುಲ್ ಅವ್ನಿಗೇನು ಗೈಸ್, ಈಚೆ ಕಡೆ ಓಡಾಡ್ತಾನೆ, ಅವ್ನ ಮೈಂಡ್ ಅಲ್ಲಿರೋನೆಲ್ಲ ಮರ್ತೋಗ್ತಾನೆ. ಆಮೇಲೆ ನಾನು ನನ್ನ ಮನೇಲೇ ಇರ್ತೀನಿ, ನಾನು ಹೆಂಗ್ ಮರ್ತೋಗ್ಲಿ ಆಗಿರೋದ್ನೆಲ್ಲ? ಕಷ್ಟ ಆಗುತ್ತಲ್ವಾ, ತುಂಬಾ ಕಷ್ಟ ಆಗುತ್ತೆ. ಅವನೇನೋ ಫ್ರೆಂಡ್ಸ್ ಇರ್ತಾರೆ, ಓಡಾಡ್ತಾನೆ ಗಂಡ್ಸು. ನಾವು ಹೆಂಗಸ್ರು ಏನ್ ಮಾಡಕ್ಕಾಗುತ್ತೆ, ಮನೇಲೇ ಇರ್ಬೇಕು. ಈಗಲೂ ಕೂಡ ಹಂಗೆ ಆಗಿರೋದು. ಅವ್ನ ಪಾಡಿಗೆ ಅವ್ನು ಈಚೆ ಕಡೆ ಓಡಾಡ್ತಿರ್ತಾನೆ, ನನ್ನ ಪಾಡಿಗೆ ಈಚೆ ಕಡೆ ಓಡಾಡ್ತಿರ್ತೀನಿ. ನಾನು ಅರಿತಾ ಇರ್ತೀನಿ, ಹೋಗಿ ಕೆಲಸ ಮಾಡಲ್ವಾ, ಓಡಾಡ್ತಿರ್ತೀನಿ ಅಂತ ಈಚೆ. ನಾನೇನು ಹೇಳ್ತಿದ್ದೆ? ಸೊ ಇಷ್ಟ ಆಗಿತ್ತು, ಇಷ್ಟು ಟ್ರಾಜಿಡಿ, ಇಷ್ಟು. ಅವಾಗ ಒಂದ್ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂತ ಇದ್ದ, ಇವಾಗ ಒಂಚೂರು ಪ್ರೀತಿನೇ ಇಲ್ಲ ನನ್ನ ಮೇಲೆ, ಹಂಗಾಗ್ಬಿಟ್ಟೈತೆ. ಏನ್ ಮಾಡೋದು? ಸೊ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಏನೇನಾಯ್ತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ, ವ್ಲಾಗ್. ಇಷ್ಟ ಆಗಿತ್ತು ನಮ್ಮ ಲವ್ ಸ್ಟೋರಿ ಪಾರ್ಟ್ 2. ಜಾಸ್ತಿ ಉದ್ದು ಕೇಳಕ್ ಹೋಗಿಲ್ಲ, ಇನ್ನೂ ಎಷ್ಟೊಂದಿದಾವೆ. ಹೇಳ್ತಾ ಹೋದ್ರೆ ತುಂಬಾ 1 ಅವರ್ 2 ಅವರ್ ವಿಡಿಯೋ ಆಗ್ಬಿಡುತ್ತೆ. ಅದಕ್ಕೆ ನಾವು 3 ಅವರ್ ಏನು, ಒಂದು 24x7 ಹೇಳ್ತಾನೆ ಹೋಗ್ಬೋದು ನಮ್ಮ ಲವ್ ಸ್ಟೋರಿ. ಒಂದು ಮೂವಿ ತೆಗಿಬೋದು, ಹಂಗಿದೆ. ಒಂದು ಮೂವಿ ಕೂಡ ಮಾಡ್ಬಿಡು ಅನ್ಸಿಮ್ಮ ನಮ್ಮ ಲವ್ ಸ್ಟೋರಿ. ಶಾರ್ಟ್ ಮೂವಿ. ನಾನೇ ಡೈರೆಕ್ಟರ್, ನಾನೇ ಅಲ್ಲ. ಸೊ ಇಷ್ಟ ಆಗಿದೆ ನಮ್ಮ ಲವ್ ಸ್ಟೋರಿ ಪಾರ್ಟ್ 2 ವಿಡಿಯೋ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ಕಂಪ್ಲೀಟಾಗಿ ವಾಚ್ ಮಾಡಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.
ಲವ್ ಯು ಆಲ್, ಟೇಕ್ ಕೇರ್ ಬಾಯ್ ಬಾಯ್. ಗೈಸ್. ಮುಂದಿನ ವ್ಲಾಗ್ ನೋಡಿ ಪ್ಲೀಸ್. ಬಾಯ್.